ಗಂಗಾ ನದಿಯ ತೀರದಲ್ಲಿ ಸಂಜೆಯ ಸುವರ್ಣ ಬೆಳಕಿನಲ್ಲಿ ಪ್ರಕೃತಿ ಒಂದು ಅದ್ಭುತ ಶಾಂತಿಯನ್ನು ಹರಡುತ್ತಿದೆ. ಅಲ್ಲಿ ನದಿಯ ತಟದಲ್ಲಿ ಒಬ್ಬ ಯೌವನ ಸನ್ಯಾಸಿ ವೇದಾಂತ ಒಂದು ಪ್ರಾಚೀನ ಗ್ರಂಥವನ್ನು ಆಳವಾಗಿ ಓದುತ್ತಾ ಕುಳಿತಿದ್ದಾನೆ. ಅವನ ಕಣ್ಣುಗಳಲ್ಲಿ ಕುತೂಹಲ, ಮನಸ್ಸಿನಲ್ಲಿ ಅನ್ವೇಷಣೆ, ಹಾಗೆನೋ ವಿಶ್ವದ ರಹಸ್ಯವನ್ನು ಅರಿಯುವ ಪ್ರಯತ್ನ. ಅಷ್ಟರಲ್ಲಿ ಅವನ ಹಳೆಯ ಸ್ನೇಹಿತ ಅಥರ್ವ ನದಿಯ ತೀರದಲ್ಲಿ ನಡೆದು ಬರುತ್ತಾನೆ. ವೇದಾಂತನನ್ನು ಗಮನಿಸಿದ ಅವನು ಸಣ್ಣ ನಗುಮುಖದೊಂದಿಗೆ ಹತ್ತಿರ ಬರುತ್ತಾನೆ. ವೇದಾಂತ, ನಾನು ಅಥರ್ವ. ನೀನು ಇಲ್ಲಿ ಒಬ್ಬನೇ ಕುಳಿತು ಏನು ಓದುತ್ತಿದ್ದೀಯಾ? ಅಥರ್ವ, ಇವತ್ತು ನಾನು ಓದ್ತಿರೋದು ಅಣುತತ್ವದ ಬಗ್ಗೆ. ವೇದಗಳಿಂದ ವಿಜ್ಞಾನದವರೆಗೆ ಇರುವ ಒಂದು ಅದ್ಭುತ ಪ್ರಯತ್ನ. ಅಣು ಅಂದರೆ ನಾವು ಶಾಲೆಯಲ್ಲಿ ಕಲಿತದ್ದೇನಾ? ಹೌದು, ಆದರೆ ಇದು ಅದಕ್ಕಿಂತ ಆಳವಾದದ್ದು. ಈ ವೈಶೇಷಿಕ ಸೂತ್ರದಲ್ಲಿ ಒಂದು ಸೂತ್ರ ಇದೆ, ಪರಮಾಣವಃ ಸಂಯೋಜ್ಯಂತೆ ವಸ್ತೂನಿ ಭವಂತಿ. ಇದರ ಅರ್ಥ, ಅಣುಗಳೆಲ್ಲ ಸೇರಿ ಈ ಜಗತ್ತಿನ ಎಲ್ಲ ವಸ್ತುಗಳನ್ನು ರೂಪಿಸ್ತವೆ. ಅಂದರೆ ಎಲ್ಲವೂ ಅಣುಗಳಿಂದಲೇನಾ? ಹೌದು, ನೀರು, ಗಾಳಿ, ನಮ್ಮ ದೇಹ, ಈ ಆಕಾಶ ಎಲ್ಲವನ್ನ ಅಣುಗಳ ಮೂಲಕನೇ ನೋಡ್ಬೋದು. ಅಂದರೆ ಇವೆಲ್ಲವೂ ಅಣುಗಳ ಸಂಯೋಜನೆಗೆ. ಆಧುನಿಕ ವಿಜ್ಞಾನವು ಅದೇ ಹೇಳುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಕಣಾದ ಮುನಿ ಇದನ್ನು ಹೇಗೆ ವಿವರಿಸಿದರು? ಈ ಸೃಷ್ಟಿಯ ಮೂಲ ಆಗಬೇಕಾದರೂ ನಾವು ಸೈನ್ಸ್ ಪ್ರಕಾರ ಹೋದರೆ ಈ ಜಗತ್ತು ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳಿಂದ ಆಗಿದೆ ಅಂತ ಹೇಳ್ತಾರೆ. ಅದನ್ನೇ ಕಣಾದರು ಏನು ಹೇಳ್ತಾರೆ, ಅಣು ಪರಮಾಣುಗಳು ಅಂತ ಕರೀತಾರೆ. ಈ ಅಣುಗಳ ಸಂಯೋಜನೆಯಿಂದನೇ ನಮಗೆ ಕಾಣೋ ಎಲ್ಲ ವಸ್ತುಗಳು ಉಂಟಾಗ್ತವೆ ಅಂತ ಹೇಳ್ಬೋದು. ಉದಾಹರಣೆಗೆ ನೀರಿರ್ಬೋದು, ಗಾಳಿ ಇರ್ಬೋದು, ನಮ್ಮ ಶರೀರಗಳು, ನಕ್ಷತ್ರಗಳು, ಆಕಾಶಕಾಯದಲ್ಲಿ ಬರುವಂಥ ಎಲ್ಲ ವಿಚಾರಗಳು ಕೂಡ ಅಣುಗಳಿಂದನೇ ಆಗಿದೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ಅಣುವಿನ ಗುಣಲಕ್ಷಣ ಆದರೂ ಏನು? ಅಣುವಿನ ಗುಣಲಕ್ಷಣ ಏನಂತಂದರೆ ಅದು ಅವಿಭಾಜ್ಯ. ಅಂದರೆ ಅದನ್ನು ನಾವು ವಿಭಜಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಇದು ಶಾಶ್ವತವಾದದ್ದು, ಯಾವತ್ತೂ ನಾಶ ಆಗದೇ ಇರುವಂಥದ್ದು ಮತ್ತು ಇದಕ್ಕೆ ಒಂದು ಚೇತನ ಶಕ್ತಿ ಅಂತ ಇರುತ್ತೆ ಅಂತ ಹೇಳ್ತಾರೆ. ಈ ಸೂತ್ರವನ್ನು ಹೇಳ್ತಾರೆ. ಏನಿದು ಸೂತ್ರ? ಪರಮಾಣವಃ ಸಂಯೋಜ್ಯಂತೆ ವಸ್ತೂನಿ ಭವಂತಿ. ಅಂದರೆ ಪರಮಾಣವಃ ಅಂದರೆ ಅಣುಗಳು ಎಲ್ಲ ಸೇರಿ, ಸಂಯೋಜ್ಯಂತೆ ಪರಸ್ಪರವಾಗಿ ಸೇರಿ ಅವು ಏನಾಗುತ್ತವೆ? ವಸ್ತೂನಿ ಭವಂತಿ, ನಮಗೆ ಕಾಣುವ ವಸ್ತುಗಳಾಗಿ ರೂಪ ಆಗ್ತವೆ ಅಂತ ಹೇಳ್ತಾರೆ. ಹಾಗಾದರೆ ವೈಶೇಷಿಕ ಸೂತ್ರಗಳಲ್ಲಿ ಅಣುಗಳ ಸಂಯೋಜನೆ ಬಗ್ಗೆ ಏನು ಹೇಳಲಾಗಿದೆ? ವೈಶೇಷಿಕ ಸೂತ್ರಗಳಲ್ಲಿ ಅಣುಗಳ ಸಂಯೋಜನೆ ಕುರಿತು ಹೀಗೆ ಹೇಳಲಾಗಿದೆ, ಪರಮಾಣವಃ ಸಂಯೋಜ್ಯಂತೆ ವಸ್ತೂನಿ ಭವಂತಿ. ಅಂದರೆ ಏನು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಇದರ ಅರ್ಥ ಏನಂದರೆ, ಅಣುಗಳು ಅಥವಾ ಪರಮಾಣುಗಳು ಪರಸ್ಪರ ಸೇರಿ ನಮಗೆ ಕಾಣುವ ವಸ್ತುಗಳಾಗಿವೆ. ಇದನ್ನು ನಮಗೆ ವಸ್ತುಗಳಾಗಿ ರೂಪುಗೊಳ್ಳುವಂತೆ ಮಾಡುತ್ತೆ. ಕಣಾದ ಮುನಿಯವರು ಈ ಸಿದ್ಧಾಂತದ ಪ್ರಕಾರ ಯಾವುದೇ ಪದಾರ್ಥದ ಮೂಲ ಭಾಗವಾದ ಅಣುವು ಅವಿಭಾಜ್ಯ ಮತ್ತು ಶಾಶ್ವತ ಹಾಗೂ ಚೇತನ ಉಳ್ಳಂತಹ ಒಂದು ವಸ್ತು ಆಗಿದೆ ಅಂತ ಹೇಳ್ತಾರೆ. ಈ ಮೂಲವು ಅಣುಗಳು ಒಂದಕ್ಕೊಂದು ಸೇರಿಯೇ ನಮಗೆ ಕಣ್ಣಿಗೆ ಕಾಣುವಂತಹ ಸಂಪೂರ್ಣ ದೃಶ್ಯ ಜಗತ್ತನ್ನು, ಅಂದರೆ ಈ ಜಗತ್ತು ಯಾವುದರಿಂದ ಆಗಿದೆ ಅಂದರೆ ಅಣುಗಳಿಂದ ಆಗಿದೆ ಅನ್ನೋದಕ್ಕೆ ಈ ರೀತಿಯಾಗಿ ಅವರು ವೈಶೇಷಿಕ ಸೂತ್ರದಲ್ಲಿ ಹೇಳ್ತಾರೆ. ಮಹರ್ಷಿ ಕಣಾದರು ತಮ್ಮ ವೈಶೇಷಿಕ ದರ್ಶನದಲ್ಲಿ ಹೀಗೂ ಹೇಳ್ತಾರೆ, ಈ ವೇದಾಂತ ಮತ್ತು ತಾರ್ಕಿಕ ಚಿಂತನೆಯ ಮೂಲಕ ಇದರ ಆಧಾರದ ಮೇಲೆ ವಿಶ್ವದ ಮೂಲ ತತ್ವವನ್ನು 6 ಪದಾರ್ಥಗಳಾಗಿ ವಿವರಿಸ್ತಾರೆ. ಅವು ಯಾವುವು ಅಂದರೆ, ಆ 6 ಪದಾರ್ಥಗಳು ಯಾವ್ಯಾವಂದರೆ ದ್ರವ್ಯ, ಗುಣ, ಕ್ರಿಯ, ಸಾಮಾನ್ಯ, ವಿಶೇಷ ಮತ್ತು ಸಮವಾಯ. ಈ 6 ತತ್ವಗಳು ನಮ್ಮ ಜಗತ್ತಿನ ಮೂಲ ತತ್ವಗಳಾಗಿದ್ದಾವೆ ಅಂತ ಹೇಳ್ತಾರೆ. ಅಂದರೆ ಕಣಾದರ ಪ್ರಕಾರ ಈ ಜಗತ್ತು ಕೇವಲ ದೇವರ ಇಚ್ಛೆಯಿಂದ ಮಾತ್ರ ನಡೆಯೋದಿಲ್ಲ, ಬದಲಾಗಿ ಅದು ನಿಯಮ, ಕಾರಣ ಮತ್ತು ಕಾರ್ಯತತ್ವದಿಂದ ನಡೆಯುತ್ತೆ. ಅದು ಪ್ರಕೃತಿಯನ್ನು ಒಂದು ವೈಜ್ಞಾನಿಕ ಆಗಿ ಮತ್ತು ಆಧ್ಯಾತ್ಮಿಕ ವ್ಯವಸ್ಥೆಯಾಗಿ ನೋಡುತ್ತೆ. ಯಾವುದೇ ಪದಾರ್ಥದ ಅತ್ಯಂತ ಸಣ್ಣ ಅವಿಭಾಜ್ಯ ಮತ್ತು ಶಾಶ್ವತ ಘಟಕ ಅಂತ ಕರಿತೀವಲ್ಲ, ಅದೇ ಅಣು, ಹಾಗೂ ಅದೇ ಚೇತನ ಶಕ್ತಿಯನ್ನು ಹೊಂದಿದೆ ಎಂದು ಅವರು ಹೇಳ್ತಾ ಹೋಗ್ತಾರೆ. ಈ ವೈಶೇಷಿಕ ಗ್ರಂಥಗಳನ್ನು ಓದಬೇಕಾದ್ರೆ ಅದರ ಅರ್ಥ ನಮಗೂ ಆಗುತ್ತೆ. ಅದಷ್ಟೇ ಅಲ್ಲದೆ ಮೂಲಗಳ ಪ್ರಕಾರ ನಾವು ಓದ್ತಾ ಹೋದರೆ ಕ್ವಾಂಟಮ್ ಫಿಸಿಕ್ಸ್ ಅಂತ ಏನು ಕರಿತೀವಿ ಅದು ಹೇಳುತ್ತೆ, ಅಣುಗಳು ಕೇವಲ ಜಡ ಪದಾರ್ಥಗಳಲ್ಲ,
ಅವುಗಳಲ್ಲಿ ಚೇತನ ಶಕ್ತಿ ಇದೆ, ಆ ಥರದ ಚಿಹ್ನೆ ಇದೆ ಅಂತ ಹೇಳುತ್ತೆ. ಈ ಸಿದ್ಧಾಂತದ ಅನ್ವಯದಲ್ಲಿ ನಾವು ನೋಡಿದರೆ ಒಬ್ಬ ವೀಕ್ಷಕನ ಅಂದರೆ ಅಬ್ಸರ್ವರ್ ಏನಿರ್ತಾನಲ್ಲ, ಅವನ ಸಿಚುವೇಶನ್ ತಕ್ಕ ಹಾಗೆ, ಅವನ ದೃಷ್ಟಿಯ ತಕ್ಕ ಹಾಗೆ ಅಣುಗಳ ವರ್ತನೆ ಬದಲಾಗತ್ತೆ. ಅಂದರೆ ನಾವು ಯಾವ ರೀತಿಯಾಗಿ ನೋಡ್ತೀವಿ, ಅಣುಗಳನ್ನು ಯಾವ ರೀತಿಯಾಗಿ ನೋಡ್ತೀವಿ, ಅದು ತನ್ನ ವರ್ತನೆಯನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಅಂದರೆ ನಾವು ಒಂದು ಗೋಡೆಯನ್ನು ನೋಡಬೇಕಾದ್ರೆ ಅದು ನಿಂತ ಹಾಗೆ ಕಂಡ್ರೆ ಅದು ನಮ್ಮ ದೃಷ್ಟಿಯ ಅನುಗುಣವಾಗಿ, ಹರಿಯುವ ನೀರು ಕೂಡ ನಮ್ಮ ದೃಷ್ಟಿಯ ಅನುಗುಣವಾಗಿ ನಡೀತಾ ಇರುತ್ತೆ. ಅಂದರೆ ವೀಕ್ಷಕನ ಗಮನವು ಅಣುಗಳ ಮೇಲೆ ಕೊಟ್ಟಾಗ ಅದು ಕಾರ್ಯನಿರ್ವಹಿಸುವ ರೀತಿ, ಅದರ ಅಥವಾ ಪ್ರತಿಕ್ರಿಯೆ ಬದಲಾಗ್ತಾ ಹೋಗುತ್ತೆ. ಆಧುನಿಕ ವಿಜ್ಞಾನದ ಈ ವಿಸ್ಮಯಕಾರಿ ನಿಲುವನ್ನು ಮಹರ್ಷಿ ಕಣಾದರು ಸಾವಿರಾರು ವರ್ಷಗಳ ಹಿಂದೆಯೇ ಪ್ರತಿಪಾದಿಸಿದ್ರು. ದ್ರವ್ಯದಲ್ಲಿ ಚೇತನವಿದೆ ಎಂಬ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಸಮಾನವಾಗಿ ಹೇಳಿದರು. ಅಣುವು ಕೇವಲ ಭೌತಿಕ ದ್ರವ್ಯ ಅಲ್ಲ, ಬದಲಾಗಿ ಅದು ಬ್ರಹ್ಮದ ಸ್ಪಂದನೆ ಅಂತ ಹೇಳಿ ಮತ್ತು ಚೇತನದ ಕಣ ಅಂತೂ ಹೇಳಿ ಅವರು ವಿವರಿಸ್ತಾರೆ. ಅಥರ್ವ ವೇದ ಮತ್ತು ವಿಜ್ಞಾನ ಎರಡೂ ಒಂದೇ ಸತ್ಯ ಹೇಳುತ್ತೆ. ಸೃಷ್ಟಿಯ ಮೂಲ ಅಣು ಅಲ್ಲ, ಅದು ಬ್ರಹ್ಮದ ಸ್ಪಂದನೆ. ಇದು ನಿಜಕ್ಕೂ ಅಚ್ಚರಿ. ಜ್ಞಾನವು ಪ್ರಶ್ನೆಯಿಂದ ಶುರುವಾಗುತ್ತೆ, ಆದರೆ ಉತ್ತರದಲ್ಲಿ ಶಾಂತಿ ಸಿಗುತ್ತೆ. ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.